ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಆಗಿರ್ತದೆ ಮತ್ತು ಮನೆ ಆದ ನಂತರ ಮತ್ತು ಒಳ್ಳೆ ಕುಟುಂಬ ಇರುತ್ತೆ, ಒಳ್ಳೆ ಫ್ಯಾಮಿಲಿ ಇರುತ್ತೆ, ಒಳ್ಳೆ ಜೀವನದಲ್ಲಿ ಒಂದು ಐಫೈವ್ ಆಗಿ ನಡೀತಾ ಇರ್ತದೆ. ಒಂದು ಚಿಕ್ಕ ಪುಟ್ಟದಲ್ಲಿ ನಮ್ಗೆ ಒಳ್ಳೇದಾಗಬೇಕಂತ ಹೇಳಿದ್ರೆ ಈ ಕಾರ್ ತೊಗೋಬೇಕನ್ನೋದು ಭಾಳ ಆಸೆ ಇರುತ್ತೆ. ನೋಡಿ, ನಾಲ್ಕು ಕಾಲಿನ ಚಕ್ರ ಯಾರಿಗೆ ಬೇಡ? ಅವರು ಸತಿ ಹಂಗೆ ನಮ್ಗೆ ಯಾವ ಕಲರ್ ಆಗುತ್ತೆ ಗುರುಗಳೇ, ಯಾವುದು ನಮ್ಗೆ ನಂಬರ್ ಆಗ್ತದೆ, ಯಾವುದರಿಂದ ನಮ್ಗೆ ಗಾಡಿ ತೊಗೊಂಡ್ರೆ ಒಳ್ಳೇದಾಗುತ್ತೆ. ನಾವು ಎಷ್ಟೋ ಗಾಡಿ ತೊಗೊಂಡಿದ್ದು ತುಂಬ ಏಟ್ ಮೇಲೆ ಏಟ್ ಆಗ್ತಾಯಿದೆ, ತೊಂದರೆ ಮೇಲೆ ತೊಂದರೆ ಆಗ್ತಾಯಿದೆ, ಎಫೆಕ್ಟ್ ಮೇಲೆ ಎಫೆಕ್ಟ್ ಆಗ್ತಾಯಿದೆ. ಏನು ಮಾಡಿದರೆ ನಮ್ಮ ಕೈಗೂಡೋದಿಲ್ಲ ಕಾರು. ಅದಕ್ಕೆ ಏನು ಕಾರಣ ಅಂತ ಕೇಳ್ಬೋದು. ಒಬ್ಬರಿಗೆ ಜೀವನದಲ್ಲಿ 12 ಜನ ಇರ್ತಾರೆ, 6 ಜನ ಇರ್ತಾರೆ, 3 ಜನ ಇರ್ತಾರೆ. ಒಬ್ಬೊಬ್ಬರು ರಾಶಿಗೆ ಒಬ್ಬವನು ಒಂದಾರ ಇರುತ್ತೆ. ಯಾಕಂದರೆ ಕೆಲವು ಜನಗಳಿಗೆ ರಾಶಿ ಫಲಿತಾಂಶದಲ್ಲಿ ಅದಕ್ಕೆ ಯಾವ ಅಧಿಪತಿ ಇದ್ದಾನೆ, ಯಾವುದು ಅವನಿಗೆ ಗ್ರಹಗತಿಗಳಿದೆ, ಯಾವುದು ಅವನಿಗೆ ಟೈಮ್ ಚೆನ್ನಾಗಿದೆ, ಅದು ನಾವು ಪರ್ಫೆಕ್ಟಾಗಿ ತಿಳ್ಕೊಬೇಕು. ತಿಳ್ಕೊಂಡ್ಬಿಟ್ಟಂದ್ರೆ ಕಾರಲ್ಲಿ ಸತಿ ತುಂಬ ಅನುಕೂಲ ಆಗೋಂಥ ಮನಸ್ಸಿರ್ತದೆ. ಕಾರಲ್ಲಿ ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡಬೇಕು, ಕಾರ್ ತೊಗೊಂಡಿದ್ದೀರಿ ಅಂದರೆ ಯಾವ ದೇವಸ್ಥಾನಿಗೆ, ಅಮ್ಮನ ದೇವಸ್ಥಾನಿಗೆ ಪ್ರತಿಯೊಬ್ಬರು ಪೂಜೆ ಮಾಡಿಸ್ತಾ ಇರ್ತಾರೆ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ಅಮ್ಮನ ದೇವಸ್ಥಾನ ಅರ್ಚನೆ ಮಾಡಿಸಿ. ಕುಂಕುಮ ಅರಿಶಿಣ ಅಂತ ಬರ್ತದೆ. ಇಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರ ಜಾಸ್ತಿ ಮಾಡ್ತಾರೆ. ಅನ್ನಪೂರ್ಣ ದೇವಸ್ಥಾನ ಎಲ್ಲಿ ಬರ್ತದೆ ಅಲ್ಲಿ ಮಾಡ್ತಾರೆ. ದುರ್ಗಾದೇವಿ ಮಾಡ್ತಾರೆ, ಕರಿ ಮಾರಿಮ್ಮ ಮಾಡ್ತಾರೆ. ಪ್ರತಿಯೊಬ್ಬರು ಅಮ್ಮನ ದೇವಸ್ಥಾನಿಗೆ ಕುಂಕು ಅರ್ಚನೆ ಅಂತ ಮಾಡಿಸ್ತಾರೆ. ಸಾಧ್ಯವಾದರೆ ಕುಂಕು ಅರ್ಚನೆ ತೆಗೆದುಕೊಂಡು ಬಂದು ನಿಮ್ಮ ಕಾರಲ್ಲಿ ಒಳಗಡೆ ಪ್ರತಿಯೊಬ್ಬರನ್ನು ಇಟ್ಟು ಕೇಸಿ ಅಲ್ಲಿ ನಿಮ್ಮ ಮುಂದವನ್ನು ಯಾವುದಾದ್ರೂ ಒಂದು ದೇವ್ರ ಫೋಟೋದ್ರೆ ಯಾವುದು ಅರ್ಚನೆ ಮಾಡುತ್ತೀರಿ ಕುಂಕುಮ ನೀವು ಬೊಟ್ಟಿಟ್ಕೋತಾರ, ಇಲ್ಲ ಅಲ್ಲಿ ದೇವರಿಗೆ ಬೊಟ್ಟಿಟ್ಟು ಕೇಸಿ ನಮಸ್ಕಾರವನ್ನು ಮಾಡಿ ಗಾಡಿ ಪ್ರಾರಂಭ ಮಾಡಿ. ವಾಹನ ಅಪಘಾತಗಳಾಗೋದಾಗಲಿ, ನಿಮ್ಗೆ ಜನಗಳು ದೃಷ್ಟಿ ಆಗಲಿ, ಅರ್ಚನೆ ಮಾಡಿದ ಕುಂಕುನೇ ಮಾಡಿ. ಬೇರೆ ಥರ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.